ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಸದ್ಯ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಮೂಡಬಿದ್ರೆ ಭಾಗದಲ್ಲಿ ಸಂದೇಶ್ ಕಂಡ್ರೆ ಹೆಣ್ಣು ಮಕ್ಕಳು ಭಯ ಪಡೋ ಮಟ್ಟಿಗೆ ಪರಿಸ್ಥಿತಿ ಇದೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂತು. ಹಲವು ಸಂತ್ರಸ್ತೆಯರು ಮುನ್ನೆಲೆಗೆ ಬಂದು ಈತನ ಟಾರ್ಚರ್ ಹೆಂಗಿತ್ತು ಅನ್ನೋದನ್ನ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಇಷ್ಟೆಲ್ಲ ಆದ ಬಳಿಕ ಆತನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಬೆಳತಂಗಡಿ ತಾಲೂಕಿನ ವೇಣೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 2023ರಲ್ಲಿ ಅತ್ಯಾಚಾರ ನಡೆಸಿರೋದಾಗಿ ವೇಣೂರು ಠಾಣೆಗೆ ಮಹಿಳೆ ಬಂದು ದೂರು ಕೊಟ್ಟಿದ್ದಾರಂತೆ. ಮಹಿಳೆಯ ದೂರಿನ ಅನ್ವಯ ವೇಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಸಂದೇಶ್ ಕಾಮಕ್ಕೆ ಕೇಡಿ ಬಯಲು ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ನ ಅವತಾರಗಳು ಹೆಂಗಿತ್ತು, ಮಹಿಳೆಯರಿಗೆ ಈತ ಹೇಗೆ ಟಾರ್ಚರ್ ಮಾಡ್ತಾ ಇದ್ದ, ಎಷ್ಟು ಜನ ಹೆಣ್ಣು ಮಕ್ಕಳ ಜೀವನದ ಜೊತೆ ಈತ ಆಟ ಆಡಿದ್ದ ಅನ್ನೋದ್ರ ಬಗ್ಗೆ ಕೆಲ ಸಂತ್ರಸ್ತೆಯರು ನೇರವಾಗಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋ ಮೂಲಕ ಆತನ ಲೈಂಗಿಕ ಕಿರುಕುಳ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಆ ಕುರಿತ ನಿರಂತರ ವರದಿಯನ್ನ ಗ್ಯಾರಂಟಿ ನ್ಯೂಸ್ ಕೂಡ ಮಾಡಿತ್ತು. ಹಲವು ಸಂತ್ರಸ್ತೆಯರು ಮಹಿಳಾ ಆಯೋಗದ ಮೊರೆ ಕೂಡ ಹೋಗಿದ್ರು. ಇಷ್ಟೆಲ್ಲ ಆದ ಬಳಿಕ ಕೊನೆಗೂ ಒಬ್ಬ ಮಹಿಳೆ ಧೈರ್ಯ ಮಾಡಿ ಪೊಲೀಸ್ ಠಾಣೆಗೆ ಹೋಗುವ ಮೂಲಕ ಒಂದು ದೂರು ದಾಖಲಿಸಿದ್ದಾರಂತೆ. ದೂರಿನ ಅನ್ವಯ ಸದ್ಯ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಸಂತ್ರಸ್ತೆ ಈಗ ದಾಖಲು ಮಾಡಿದ್ದಾರೆ, ಹೆಂಗಿರುತ್ತೆ ಮುಂದಿನ ಹಂತದಲ್ಲಿ ತನಿಖೆ ಅಂತ? ಶ್ರುತಿ, ಖಂಡಿತವಾಗಿಯೂ ಕೂಡ ಸಂದೇಶ್ ವಿರುದ್ಧ ಈ ಹಿಂದೆ ಕೂಡ ಅನೇಕ ಪ್ರಕರಣಗಳು ಅಥವಾ ಅವರ ವಿರುದ್ಧ ಆರೋಪಗಳು ದಾಖಲಾಗಿತ್ತು. ಈಗ ಅವರ ಮೇಲೆ FIR ಕೂಡ ದಾಖಲಾಗಿರುವಂತದ್ದು. FIR ನಲ್ಲಿ ಪ್ರಮುಖವಾಗಿ ವೇಣೂರು ಠಾಣೆಯಲ್ಲಿ FIR ದಾಖಲಾಗಿದೆ. ಈ ವೇಣೂರು ಅಂದ್ರೆ ಬೆಳ್ತಂಗಡಿ ಠಾಣೆ ಅಥವಾ ಬೆಳ್ತಂಗಡಿ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಅಂಡರ್ ನಲ್ಲಿ ಬರುವಂತಹ 5 ಠಾಣೆಗಳಲ್ಲಿ ವೇಣೂರು ಠಾಣೆ ಕೂಡ ಒಂದಾಗಿರುವಂತದ್ದು. ಈ ಹಿಂದೆ ಅವರು ಬೆಳ್ತಂಗಡಿಯ ಏನು ಮೂಡಬಿದ್ರೆ ಠಾಣೆಯಲ್ಲಿ ಏನ್ ಕಾರ್ಯನಿರ್ವಹಿಸ್ತಿದ್ರು, ಅದಕ್ಕಿಂತ ಹಿಂದೆ ಬೆಳ್ತಂಗಡಿ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಆ ಸಂದರ್ಭದಲ್ಲಿ ವೇಣೂರು ವ್ಯಾಪ್ತಿಯಲ್ಲಿ ಒಂದು ಮಹಿಳೆಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅವರು ಆರೋಪವನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಈಗ ವೇಣೂರು ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಈ ಪ್ರಕರಣ ಕುರಿತಂತೆ ಇದೀಗ ಅವರ ಮೇಲೆ ಮಹಿಳೆ ದೂರಿನ ಆಧಾರದ ಅಡಿಯಲ್ಲಿ ಕಾಲಂ 376, 384, 506 ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಮತ್ತು ಅವರನ್ನು ತನಿಖೆಗೆ ಕೂಡ ಮುಂದಿನ ದಿನಗಳಲ್ಲಿ ಒಳಪಡಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮುಖ್ಯವಾಗಿ ಲೈಂಗಿಕ ದೌರ್ಜನ್ಯದ ಕುರಿತಾಗಿ ಪ್ರಕರಣ ದಾಖಲಾದ ಕಾರಣ ತಕ್ಷಣಕ್ಕೆ ಅವರನ್ನು ಎಲ್ಲ ತನಿಖೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಅವರು ಹಿಂದೆ ಕೆಲಸ ಮಾಡಿದಂತಹ ಏನು ವೇಣೂರು ಠಾಣೆ ಅಥವಾ ಬೆಳ್ತಂಗಡಿ ಠಾಣೆ ವ್ಯಾಪ್ತಿಯಲ್ಲಿ ಈ ಕೇಸ್ ದಾಖಲಾಗಿದೆ ಅಥವಾ ಹೆಣ್ಣು ಮಗಳು ಲೈಂಗಿಕ ಕಿರುಕುಳವನ್ನು ಸಂದೇಶ್ ಅವರು ಮಾಡಿದ್ದಾರೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಶ್ರುತಿ. ಓಕೆ ಆದಿತ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಸದ್ಯ ಒಬ್ಬ ಮಹಿಳೆ ಬಂದು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಎನ್ನುವಂತಹ ವಿಚಾರ, 2023ರಲ್ಲಿ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎನ್ನುವಂತಹ ವಿಚಾರವನ್ನ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಪರಿಣಾಮ ಮಹಿಳೆಯ ದೂರಿನ ಅನ್ವಯ ಸದ್ಯ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನ ಪೊಲೀಸರು ದಾಖಲಿಸಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಒಬ್ಬ ಹೆಣ್ಣು ಮಗಳು ಮಾತ್ರ ಅಲ್ಲ, ಸರಿಸುಮಾರು 20ರಿಂದ 30 ಜನ ಹೆಣ್ಣು ಮಕ್ಕಳ ಜೊತೆ ಕೂಡ ಇದೇ ರೀತಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಎನ್ನುವಂತ ಗಂಭೀರ ಆರೋಪಗಳು ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಕೇಳೋದಕ್ಕೆ ಸಿಕ್ತು. ಅನೇಕ ಮಹಿಳೆಯರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಕೂಡ ತಮಗಾಗಿರುವಂತಹ ಅನ್ಯಾಯದ ಕುರಿತು ಎಳೆ ಎಳೆಯಾಗಿ ಮಾತನಾಡಿದ್ರು. ಇಷ್ಟೆಲ್ಲ ಆದ ಬಳಿಕ ಈಗ ಆತನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಪೊಲೀಸರ ತನಿಖೆ ಮುಂದೆ ಹೇಗೆ ಸಾಗುತ್ತೆ ಅನ್ನೋದು ಕುತೂಹಲ.